ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಈಗ ವೆದರಿಗೆ ಎಲ್ಲರಿಗೂ ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಸೊ ಅದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಂತ ಗೊತ್ತಾಗಿರುತ್ತೆ, ನನ್ನ ಸ್ಯಾರಿ ಕಲೆಕ್ಷನ್ ವ್ಲಾಗ್. ಸೊ ಸುಮಾರು ಜನ ಕೇಳಿದ್ರು ಸ್ಯಾರಿ ವ್ಲಾಗ್ ಮಾಡಿ ಅಂತ. ಸ್ವಲ್ಪ ಲೇಟ್ ಆಯ್ತು ಅಂತಲ್ಲ, ತುಂಬಾನೇ ಲೇಟ್ ಆಯ್ತು ನನಗೆ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ. ಸೊ ನೆಕ್ಸ್ಟ್ ಇನ್ನು ಸುಮಾರು ಜನ ಮತ್ತೆ ಸ್ಕಿನ್ ಕೇರ್ ಬಗ್ಗೆ ವ್ಲಾಗ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕಂದ್ರೆ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲಾ ಚೇಂಜ್ ಮಾಡ್ಬಿಟ್ಟಿದೀನಿ. ಏನಕ್ಕಂದ್ರೆ ನನ್ನ ಸ್ಕಿನ್ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಸೊ 2 ಮಂತ್ಸ್ ನಾನು ಯಾವ ಪ್ರಾಡಕ್ಟ್ಸ್ ಬಗ್ಗೆನೂ ನಿಮಗೆ ಹೇಳಕ್ ಆಗಲ್ಲ. ಅದ್ ಮುಗ್ದಾದ್ಮೇಲೆ ನಾನು ಸ್ಕಿನ್ ಕೇರ್ದು ಏನ್ ಪ್ರೊಸೀಜರ್ ಏನಕ್ಕೆ ಮಾಡಿಸಿದೆ ಪ್ರತಿಯೊಂದು ನಿಮಗೆ ವ್ಲಾಗ್ ಮಾಡಿ ಹೇಳ್ತೀನಿ. ಸೊ ಈಗ ಸ್ಯಾರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತೋರಿಸ್ತಿರೋ ಸ್ಯಾರಿ ಕಲೆಕ್ಷನ್ ಬಂದು, ಸೊ ಇದು ನನ್ನ ಪರ್ಸನಲ್ ಸ್ಯಾರಿ. ಸೊ ನಾನ್ ಪರ್ಚೇಸ್ ಮಾಡಿರೋ ಸ್ಯಾರಿಗಳು. ನಾನು ರೀಲ್ಸ್ ಅಲ್ಲಿ ನಿಮ್ಗೆ ತೋರ್ಸಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ದು ಹುಟ್ಟಿದೀನಿ, ಯಾವ್ದು ವೇರ್ ಮಾಡಿ ರೀಲ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ನನ್ನ ಪರ್ಸನಲ್ ಸ್ಯಾರಿಗಳು. ಮಿಕ್ಕಿ ಸ್ಯಾರಿ ಎಲ್ಲ ಅಮ್ಮಂದು. ಸೊ ಅದೆಲ್ಲ ಈ ಕಬೋರ್ಡ್ ಅಲ್ಲಿ ಇದೆ. ಸೊ ಈಗ ಫಸ್ಟ್ ಸ್ಯಾರಿ ನಾನ್ ತಗೊಂಡಿದ್ದು ಇದು ಗ್ರೀನ್ ಕಲರ್ ಸ್ಯಾರಿ, ಪ್ಯಾರೆಟ್ ಗ್ರೀನ್ ನೋಡಿ, ಕಲರ್ ನೋಡಿ ಇಷ್ಟ ಆಯ್ತು ಅಂತ ತಗೊಂಡೆ. ಸೊ ನಾನು ಆಲ್ಮೋಸ್ಟ್ ಎಲ್ಲಾ ಸ್ಯಾರಿ ತಗೊಂಡಿರೋದು ಹಾಸನದಲ್ಲೇ. ಹೊರಗಡೆ ಎಲ್ಲೂ ಹೋಗಿಲ್ಲ, ಸ್ಯಾರಿ ಪರ್ಚೇಸ್ ಮಾಡಿಲ್ಲ. ಎಲ್ಲಾ ಸ್ಯಾರಿ ಬಂದು ಹಾಸನದಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಈ ಸ್ಯಾರಿದು ನಾನು ಎಲ್ಲಾ ಸ್ಯಾರಿ ರೇಂಜ್ ಯಾವ್ದು ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ನಂಗೆ ಯಾವ್ದು ಗೊತ್ತಿಲ್ಲ. ಮಿನಿಮಮ್ ಎಲ್ಲ 5000 ಒಳಗಡೆನೆ ಇದೆ ಎಲ್ಲ ಸ್ಯಾರಿ ಕಲೆಕ್ಷನ್ಸ್. ಸೊ ಎಲ್ಲ ಅಷ್ಟೇ ಇರೋದು ರೇಂಜು. ಸೊ ಫಸ್ಟ್ ಇದು ಗ್ರೀನ್ ಸ್ಯಾರಿ. ಇದೇನಾಗಿದೆ ಅಂತಂದ್ರೆ, ನಾನು ಪಿನ್ ಮಾಡಿ ಇಟ್ಬಿಟ್ಟಿದ್ದು ಹಂಗೆ ಇದೆ. ಸೆರ್ಗಿಗ್ ಪಿನ್ ಮಾಡಿ ಇಟ್ಟಿದ್ದೆ. ಅದು ತುಂಬಾ ಚಿಕ್ಕದಾಗಿ ಪಿನ್ ಮಾಡಿಟ್ಟಿದೆ. ಸೊ ಅದಕ್ಕೆ ನಂಗೆ ಇದನ್ನ ತೆಗಿಯಕ್ಕೆ ಮನ್ಸ್ ಬಂದಿಲ್ಲ. ಅದು ಹಂಗೆ ಇದೆ. ನೋಡ್ಬೋದು, ಈ ಸೀರೆ ಈ ತರ ಇದೆ. ಎಲ್ಲಾ ಸೀರೆನೂ ಮಡ್ಚಿಡೋದೆಲ್ಲ ಈ ತರ ಬರುತ್ತೆ. ಕಾಣಿಸ್ಕೊಂಡು ಅಷ್ಟೇ. ಸೊ ಈ ತರ ಸೀರೆ ಪಿನ್ ಮಾಡಿ ಇಟ್ಟಿದ್ ಹಂಗೆ ಇದೆ. ಏನೋ ಕಲರ್ ನೋಡಿ ಇಷ್ಟ ಆಯ್ತು ಅಂತ ತಗೊಂಡೆ ಅಷ್ಟೇ. ಸೊ ಇದು ನನ್ ಫಸ್ಟ್ ಸ್ಯಾರಿ. ಇದ್ರ ಜೊತೆ ಇನ್ನೊಂದ್ ಸ್ಯಾರಿ ಪರ್ಚೇಸ್ ಮಾಡಿದೆ. ಸೊ ನೆಕ್ಸ್ಟ್ ಆ ಗ್ರೀನ್ ಸ್ಯಾರಿ ಜೊತೆ ನಾನು ಈ ಸ್ಯಾರಿ ಪರ್ಚೇಸ್ ಮಾಡ್ದೆ. ಇದು ಏನಂತಂದ್ರೆ ಬರೀ ಮೀಟರ್ ಹಚ್ತಾರೆ ಗೊತ್ತಲ್ವಾ ಸ್ಯಾರಿದು. ಮೀಟರ್ಸ್ ಇರುತ್ತೆ. ಇಲ್ಲಿ ಸುಮಾರು ಕಲೆಕ್ಷನ್ ಇದೆ. ಪ್ರವೀನ್ಸ್ ಕಲೆಕ್ಷನ್, ರಿದಮ್ ಇದೆ ಹಾಸನದಲ್ಲಿ, ಮತ್ತೆ ಇನ್ನೊಂದ್ ಯಾವ್ದೋ ಇದೆ, ಪದ್ಮಾವತಿ ಅಂತಿದೆ. ನಾನು ಈ 3 ಜಾಗದಲ್ಲಿ ನನ್ನ ಸೀರೆ ಸ್ಯಾರೀಸ್ ಗಳನ್ನ ಆಲ್ಮೋಸ್ಟ್ ಎಲ್ಲ ಹರಿಸಿ ಅದಕ್ಕೆ ಸೈಡಿಗೆ ಈ ತರ ಬಾರ್ಡರ್ ಕೊಡಿಸ್ತೀನಿ. ಜಾಸ್ತಿ ಮೀಟರ್ ಇಷ್ಟು 5.5 ಮೀಟರ್ ತಗೊಂಡು ಬಾರ್ಡರ್ ಕೊಡಿಸ್ತೀನಿ. ಸೊ ಇದು ಅಷ್ಟೇ, ಜಸ್ಟ್ ಇದು 200 ರೂಪಾಯಿ ಅನ್ಸುತ್ತೆ ಅಷ್ಟೇ ಇರ್ಬೇಕು. ಈ ಸೀರೆಗೆ ಜಸ್ಟ್ 200 ರುಪೀಸ್ ಅಷ್ಟೇ ಕೊಟ್ಟಿದ್ದು ನಾನು ಇದಕ್ಕೆ. ಆಮೇಲೆ ಏನ್ ಮಾಡಿದೆ ಅಂದ್ರೆ, ಬ್ಯಾಂಗಲ್ ಸ್ಟೋರ್ ಅಲ್ಲಿ ಈ ತರ ಸಿಗುತ್ತೆ ನೋಡಿ, ಲೇಸ್ ತರ ಸಿಗುತ್ತೆ, ಕಾಣಿಸಿ ನೋಡಿ. ಸೊ ಈ ತರ ಲೇಸ್ ತಗೊಂಡು ಫುಲ್ ಸ್ಯಾರಿಗೆ ಸ್ಟಿಚ್ ಮಾಡಿಸಿದೀನಿ. ಅಮ್ಮನೇ ಮಾಡಿದ್ದು, ಅಮ್ಮ ಮಾಡ್ತಾರೆ. ಇಡೀ ಸೀರೆಗೆ ಈ ತರ ಮಾಡ್ಸಿದ್ದಾರೆ. ಸೊ ಅಷ್ಟೇ ಇದು ಸೀರೆ. ಅದು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದಕ್ಕೆ ಸಿಲ್ವರ್ ಬ್ಲೌಸ್ ಹಾಕಿ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ನನ್ ಬ್ಲೌಸ್ ಅಂತೂ ಯಾವ ಸೀರಿಯಲ್ ಇರುತ್ತೆ ಆ ಸೀರಿಯಲ್ ತೋರಿಸ್ತೀನಿ. ಏನಕ್ಕಂದ್ರೆ ಅದೆಲ್ಲ ಸೀರೆ ಮಿಕ್ಸ್ ಆಗಿ ನಾನು ರೀಲ್ಸ್ ಮಾಡುವಾಗ ಅಮ್ಮನ್ ಸೀರೆ ವೇರ್ ಮಾಡ್ತೀನಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಎಲ್ಲಾ ಬ್ಲೌಸ್ ಸ್ಯಾರಿಗಳು ತೆಗ್ದು ಯಾವ ಸ್ಯಾರಿಗಳ ಬ್ಲೌಸ್ ಎಲ್ಲೆಲ್ಲಿದೆ ಅಂತಾನೆ ಗೊತ್ತಿಲ್ಲ. ಒಂದೊಂದ್ರಲ್ಲಿ ಮಾತ್ರ ಇದೆ, ಒಂದೊಂದ್ರಲ್ಲಿ ಇಲ್ಲ. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಸ್ಯಾರಿ. ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ಈ ತರ ಸ್ಯಾರಿಗಳು ಆಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು. ಇದಕ್ಕೆ ಏನ್ ಹೇಳ್ತಾರೆ, ನಂಗೆ ಸೀರೆಗಳಿಗೆ ಏನ್ ಹೇಳ್ತಾರೆ ಅಂತಾನೆ ಗೊತ್ತಿಲ್ಲ ನೇಮು. ಸೊ ಓಕೆ, ಈ ಸೀರೆ ಇದು ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಇದು ಡಬಲ್ ಶೇಡ್ ಕಾಣಿಸುತ್ತೆ. ಆಕ್ಚುಲಿ ಬ್ಲಾಕ್ ಮತ್ತೆ ಬಾಟಲ್ ಗ್ರೀನ್ ಮಿಕ್ಸ್ ಇದೆ ಇದು. ನೋಡ್ಬೋದು ನೋಡಿ, ಇಲ್ಲಿ ನಿಮಗೆ ವಿಡಿಯೋದಲ್ಲಿ ನನಗೆ ಬ್ಲಾಕ್ ಕಾಣಿಸ್ತಿದೆ, ಗ್ರೀನ್ ಕಾಣಿಸ್ತಾ ಇದೆ. ಸೊ ಈ ತರ ಸ್ಯಾರಿ ಒಳಗಡೆ ಈ ತರ ಬರುತ್ತೆ. ಸೊ ಇದು ಬಾಟಲ್ ಗ್ರೀನ್ ಸ್ಯಾರಿ. ಇದು ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು. ಸೊ ಈ ತರ ಇದೆ. ಆಗ ಈ ತರ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು, ಆಗ ತಗೊಂಡಿದ್ ಸ್ಯಾರಿ. ಅದ್ರ ಜೊತೆ ಇನ್ನೊಂದು ತಗೊಂಡಿದೀನಿ. ಸೇಮ್ ಅದ್ರ ಜೊತೆನೆ ಈ ಸ್ಯಾರಿ ತಗೊಂಡೆ. ನೋಡ್ಬೋದು, ಈ ಸ್ಯಾರಿ ಬ್ಲೂ ಡಾರ್ಕ್ ಬ್ಲೂಗೆ ಇದು ಅವಾಗ್ಲೂ ಟ್ರೆಂಡಿಂಗ್ ಇತ್ತು ಈ ಸ್ಯಾರಿ. ಇವಾಗ್ಲೂ ಇದು ಇದನ್ನ ಪಿನ್ ಮಾಡಿ ಇಟ್ಟಿದ್ದು ಹಂಗೆ ಇದೆ ನೋಡಿ. ಇದು ಏನಕ್ಕೆ ಅಂದ್ರೆ, ನನ್ ಕಸಿನ್ ಒಬ್ಳು ಬೇಕು ಅಂತ ಇದ್ದಿದ್ದು. ಸೊ ಅವಳಿಗೆ ನಾನು ಪಿನ್ ಮಾಡಿ ಕೊಟ್ಟಿದ್ದೆ ಸ್ಯಾರಿನ. ಸೊ ಅದು ಹಂಗೆ ಇದೆ, ಪಿನ್ ಮಾಡಿದ ಹಂಗೆ ಇದೆ ಸೀರೆದು. ಸೊ ಸ್ಯಾರಿ, ಈ ಕಲರ್ ಸ್ಯಾರಿ ಇದು. ಮತ್ತೆ ಅದು ಬಾಟಲ್ ಗ್ರೀನ್ ತೋರಿಸಿದೆ, ಎರಡು ಒಟ್ಟಿಗೆ ತಗೊಂಡಿದ್ ಸೀರೆ ಇದು. ಸೊ ದಿಸ್ ಒನ್. ಸೊ ನೆಕ್ಸ್ಟ್ ಬಂದು ದಿಸ್
ಪಿಂಕ್ ಸ್ಯಾರಿ. ಇದೇನಿಲ್ಲ, ಸಿಂಪಲ್ ಸ್ಯಾರಿ ಇದು. ಸೊ ಇದಕ್ಕೆ ಬ್ಲೌಸ್ ಲೈಕ್ ಯಾವ್ದೋ ಒಂದು ಪ್ಯಾರೆಟ್ ಗ್ರೀನ್ ಕಲರ್ ಅನ್ಸುತ್ತೆ ಬ್ಲೌಸ್ ಬಂದಿದೆ. ಫುಲ್ ವರ್ಕ್ ಇದೆ ಬ್ಲೌಸ್ ಅದು. ಸೊ ಅದ್ರಕ್ಕೆ ಈ ಕಾಂಬಿನೇಷನ್ ಆಗ ಇತ್ತಲ್ವಾ, ಇವಾಗ್ಲೂ ಆಕ್ಚುಲಿ ಕಾಂಬಿನೇಷನ್ ಇವಾಗ್ಲೂ ಇದೆ. ಪಿಂಕಿಗೆ ಪ್ಯಾರೆಟ್ ಗ್ರೀನು ಅವಾಗ ಕಾಂಬಿನೇಷನ್ ಇತ್ತಲ್ಲ, ಅವಾಗ ತಗೊಂಡಿ ಸೀರೆ ನಾನಿದು. ಸೊ ಇದು ಅಷ್ಟೇ ಫುಲ್ ಪಿಂಕ್ ಕಲರ್ ಸೀರೆ. ಇದಕ್ಕೆ ಇದು ಏನಷ್ಟು ಜಾಸ್ತಿ ಇಷ್ಟ ಆಗಿಲ್ಲ ನಂಗೆ ಸೀರೆ. ಆದ್ರೆ ಚೆನ್ನಾಗಿ ಪ್ಲೇಟ್ಸ್ ಮಾಡಿ ವೇರ್ ಮಾಡ್ರೆ ಸೂಪರ್ ಆಗಿ ಕಾಣಿಸುತ್ತೆ ಈ ಸೀರೆ. ಸೊ ದಿಸ್ ಒಂದು ಸೀರೆ. ಸಾರಿ ಬಂದು ಇದು ನೋಡ್ಬೋದು. ಇದು ಏನಕ್ಕೆ ನೋಡಿ, ನಾವು ಫಸ್ಟ್ ಲೈಕ್ ಮಾಡಲಿಂಗ್ ಇವೆಂಟ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಾಸನದಲ್ಲಿ. ಅವಾಗ ನಾನು ಈ ಸೀರೆ ಪರ್ಚೇಸ್ ಮಾಡಿದ್ದು, ಲೈಕ್ ಆ ಶೋಗೆ ವೇರ್ ಮಾಡೋಣ ಅಂತ. ಸೊ ಅದಕ್ಕೆ ಏನಾಗಿದೆ ನೋಡಿ, ಈ ತರ ಸೀರೆ ಲೈಕ್ ಈ ತರ ಪರ್ಲ್ಸ್ ಬಂದಿದೆ ಮಧ್ಯದಲ್ಲಿ ನೋಡ್ಬೋದು. ಈ ತರ ಫುಲ್ ಪರ್ಲ್ಸ್ ಇದೆ ಎಲ್ಲ, ಇಡೀ ಸ್ಯಾರಿ ಪರ್ಲ್ಸ್ ಇದೆ. ಸೊ ಇಷ್ಟೇ ಸೀರೆ ಅದು. ಇದಕ್ಕೆ ಇದೇ ಕಲರ್ದು ಬ್ಲೌಸ್ ಬಂದಿದೆ. ಆದ್ರೂ ಬ್ಲೌಸ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಫುಲ್ ವರ್ಕ್ ಲೈಕ್ ಇದೇ ಈ ತರ ವರ್ಕ್ ಇದೆಲ್ಲ, ಈ ತರ ವರ್ಕ್ ಇಡೀ ಬ್ಲೌಸ್ ಇದೇ ತರ ವರ್ಕ್ ಅಲ್ಲಿ ಬಂದಿದೆ. ಸೊ ಇದು ಸೀರೆ ವೇರ್ ಮಾಡಿ ನಾನು ರೀಲ್ಸ್ ಮಾಡಿದೀನಿ. ಆಲ್ಮೋಸ್ಟ್ ಅಲ್ಲಿ ಇರೋ ಸೀರೆ ಎಲ್ಲಾ ಮಾಡಿ ರೀಲ್ಸ್ ಮಾಡಿದೀನಿ, ಎಲ್ಲಾ ಸೀರೆದು ಮಾಡಿದೀನಿ. ಸೊ ಇದೊಂದು ಸೀರೆ ಲೈಕ್. ಸೊ ಇದು ಮೈ ಗಾಡ್, ತುಂಬಾ ವೆಯ್ಟ್ ಇದೆ ಈ ಸೀರೆ. ಯಾಕಂದ್ರೆ ಇದು ತಾನ್ ಸೀರೆ, ತಾನ್ ಪೀಸ್ ಹೇಳ್ತಾರಲ್ಲ, ತಾನ್ ಮೆಟೀರಿಯಲ್ ಏನೋ ಅಂತಾರಲ್ಲ. ಸೊ ಅದ್ರಲ್ಲಿ ತರಿಸಿದ್ದು ಇದನ್ನ ನಾನು ಪ್ರವೀಣ್ಸ್ ಕಲೆಕ್ಷನ್ ಅನ್ಸುತ್ತೆ, ಹಾಸನದಲ್ಲಿ ಇದೆಯಲ್ಲ. ಸೊ ಅದ್ರಲ್ಲಿ ತರಿಸಿದ್ದು. ಹೆವಿ ವೆಯ್ಟ್ ಇದೆ. ಇದನ್ನ ನಾನು ಸುಮ್ನೆ ತಗೊಂಡಿದ್ದು, ಇಷ್ಟ ಆಯ್ತು ಅಂತ ಅಷ್ಟೇ, ಇನ್ನೇನಿಲ್ಲ. ಈ ತರ ನೆಟ್ಟೆಡ್ ಬರುತ್ತೆ ಲೈಕ್, ಇದನ್ನ ಹಾಕಿ ನಾನು ರೀಲ್ಸ್ ಮಾಡಿದೀನಿ ಸುಮಾರು. ಇದೊಂದೇನಾದ್ರೆ ಈ ತರ ಹಿಂಗೆ ಸಿಕ್ಕಾಕೊಳ್ಳುತ್ತೆ, ಅದೊಂದು ಇಪ್ಸೆ. ಮತ್ತೆ ಇದು ಈ ತರ ಒಂದೊಂದು ಈ ತರ ತಾನಲ್ಲಿ ಹರಿಸಿರ್ತೀವಲ್ಲ, ಅದು ಲೆಂತ್ ಇರಲ್ಲ. ನಾವ್ ಅಕಸ್ಮಾತ್ ಹೀಲ್ಸ್ ಹಾಕೊಂಡು ಇದನ್ನ ವೇರ್ ಮಾಡಿದ್ರೆ ಆಗಲ್ಲ, ತುಂಬಾ ಶಾರ್ಟ್ ಅನ್ಸುತ್ತೆ. ಹೈಟ್ ಇರೋಗೆಲ್ಲ ಇದು ಲೆಂತ್ ಸಿಕ್ಕಲ್ಲ ಸೀರೆ, ಆತರ ಅದೊಂದು ಪ್ರಾಬ್ಲಮ್ ಇದೆ. ಇದೆಲ್ಲ ಸಿಕ್ಕಾಕೊಳುತ್ತೆ, ಈ ತರ ಸಿಕ್ಕಾಕೊಳುತ್ತೆ. ಇದು ಇಷ್ಟೇ ಲೆಂತ್ ಇರೋದು, ಇದು ತುಂಬಾ ಲೆಂತ್ ಇಲ್ಲ ಸೀರೆ. ಲೆಂತ್ ಲೈಕ್ ನಾವಿಲ್ಲಿ ಸಿಕ್ಸ್ತೀವಲ್ಲ, ಸೊ ಅದು ಲೆಂತ್ ಇರೋದು ಇಷ್ಟೇ ಉದ್ದ ಇರೋದು. ಆಲ್ಮೋಸ್ಟ್ ನಾವು ಹೀಲ್ಸ್ ಹಾಕಿದ್ರೆ ಇಷ್ಟೇ ಉದ್ದ ಸಿಕ್ಕೋದು ಅನ್ಸುತ್ತೆ ಲೈಕ್ ಹಿಂಗ್ ಹಾಕಕ್ಕೆ. ಇದೊಂದು ಸೀರೆ, ರೆಡ್ ಸೀರೆ. ಇದ್ರ ಜೊತೆ ಇನ್ನೊಂದು ರೆಡ್ ಪರ್ಚೇಸ್ ಮಾಡಿದ್ದೆ. ಅದು ಸ್ವಲ್ಪ ಲೈಕ್ ಫುಲ್ ನೆಟ್ಟೆಡಿಗೆ ಡಾಟ್ ಡಾಟ್ ಮನಿಗಳ ತರ ಬರುತ್ತೆ, ಬೀಡ್ಸ್ ಟೈಪ್ ಬರ್ತಲ್ಲ. ಅದನ್ನೇನ್ ಮಾಡಿದೆ ಅಂದ್ರೆ ಸುಮಾರು ಸತಿ ಹುಟ್ಟಿದ್ನಲ್ಲ, ಸೊ ಅದಕ್ಕೆ ಅದನ್ನ ಫ್ರಾಕ್ ಹೊಲ್ಸ್ಬಿಟ್ಟಿದೀನಿ. ಸೊ ಅದು ಫ್ರಾಕ್ ಆಗಿ ಸ್ಟಿಚ್ ಮಾಡ್ಸಿದೀನಿ, ಅದನ್ನ ತೋರಿಸ್ತೀನಿ ತಡೀರಿ. ಇದೆ ಏನಂತಂದ್ರೆ, ಇದು ಈ ತರ ಸೀರೆ ಮೆಟೀರಿಯಲ್ ನೀವು ನೋಡಿರ್ತೀರಾ. ಸೊ ಅದನ್ನ ಏನ್ ಮಾಡಿಲ್ಲ, ಈ ತರ ಇರುತ್ತೆ ಸೀರೆ. ಇದು ಬೀಡ್ಸ್ ಇರುತ್ತೆ, ಫುಲ್ ಬೀಡ್ಸ್ ಇತ್ತು ಸೀರೆ. ಸೊ ಇದನ್ನ 2-3 ಸತಿ ಹುಟ್ಟಿದ್ದೆ. ಸೊ ಏನಾದ್ರೂ ಸುಮ್ನೆ ಏನಕ್ಕೆ ಹುಟ್ಟಾಯ್ತಲ್ಲ, ಮತ್ತೆ ತುಂಬಾ ಟ್ರಾನ್ಸ್ಪರೆಂಟ್ ಇತ್ತಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ಇದನ್ನ ಗೌನ್ ಮಾಡ್ಸಿದೀನಿ. ವೇರ್ ಇನ್ನು ಮಾಡಿಲ್ಲ, ಹಂಗೆ ಇದೆ. ಮಾಡ್ಸಿಟ್ಟಿ ಸುಮಾರು 1 year ಆಯ್ತು, ಇನ್ನು ವೇರ್ ಮಾಡಕ್ ಟೈಮೇ ಸಿಕ್ಕಿಲ್ಲ ಈ ಗೌನ್ನ, ಅದಂಗೆ ಇದೆ. ಈ ಸೀರೆ ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಸೀರೆ. ಇದು ಆಲ್ಮೋಸ್ಟ್ ಮೇಬಿ 250 ಇರ್ಬೇಕು, 250 260 ಅಷ್ಟೇ ಈ ಸೀರೆಗೆ. ಅಷ್ಟೇ, ನೋಡ್ದಂಗೆ ಇಷ್ಟ ಆಯ್ತು. ಬ್ಲ್ಯಾಕ್ ಸೀರೆ ಇದೆ, ಆದ್ರೂ ಸಹ ಏನೋ ನೋಡಿ ಇಷ್ಟ ಆಯ್ತು. ಲೈಕ್ ಏನಕ್ಕಂದ್ರೆ ಲೈಕ್ ಇಷ್ಟು ಉದ್ದ ಇತ್ತಲ್ಲ, ಇದಕ್ಕೆ ಬಾರ್ಡರ್ ಹೇಳ್ತಾರಲ್ಲ, ಸೊ ಅದು ನಮ್ಗೆ ಇಷ್ಟ ಆಯ್ತು. ಅದಕ್ಕೆ ಪರ್ಚೇಸ್ ಮಾಡಿ. ಕಾಟನ್ ಸ್ಯಾರಿ ಚೆನ್ನಾಗಿದೆ, ಪರವಾಗಿಲ್ಲ ಅನ್ಸ್ತು, ರೇಂಜಿಗೆ ಪರವಾಗಿಲ್ಲ. ಲೈಕ್ ಇದು ಈ ತರ ಲೈಕ್ ಇದು ಡಬಲ್ ಶೇಡ್ಸ್ ತರ ನೋಡಿ, ಡಬಲ್ ಶೇಡ್ಸ್ ಇದೆ. ಸೊ ಈ ಸ್ಯಾರಿ ನನಗೆ ಏನೋ ಒಂಥರ ಇಷ್ಟ ಆಯ್ತು. ಈ ಸೀರೆ ರೀಸೆಂಟ್ ಆಗಿ ನಾನೀಗ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇದಕ್ಕೆ ಇದು ಏನಕ್ಕೆ ತಗೊಂಡಿ ಅಂದ್ರೆ ಗ್ಲಾಸ್ ವರ್ಕ್ ಇದೆ ಅಂತ ಇಷ್ಟ ಆಗಿ ತಗೊಂಡಿದ್ದೀನಿ ಸೀರೆ. ಇದಕ್ಕೂ ಬ್ಲೌಸ್ ರೆಡಿ ಬಂದಿತ್ತು. ಲೈಕ್ ಅಮ್ಮ ಇದು ಪರ್ಚೇಸ್ ಮಾಡಿದ್ರು, ಅಮ್ಮಂಗೆ ಇಷ್ಟ ಆಗಿಲ್ಲ ನನಗೆ ಕೊಟ್ರು. ಅದ್ರ ಬ್ಲೌಸ್ ಚೆನ್ನಾಗಿದೆ, ಫುಲ್ ವರ್ಕ್ ಇದೆ. ವರ್ಕ್ ಆಗಿ ಸೈಡಿಗೆ ಈ ತರ ಗ್ಲಾಸ್ ವರ್ಕ್ ಬಂದಿದೆ, ತುಂಬಾ ಇಷ್ಟ ಆಯ್ತು ಬ್ಲೌಸ್. ಅದನ್ನೆಲ್ಲ ಹಾಕಿದೀನಿ, ಗೊತ್ತಿಲ್ಲ ಈಗ. ಸೊ ಈ ಸೀರೆನು ಅಷ್ಟೇ ಪ್ಲೈನ್ ಇದೆ, ಜಸ್ಟ್ ಸೈಡಿಗೆ ಇದನ್ನ ವರ್ಕ್ ಮಾಡ್ಸಿದಾರೆ ಅಷ್ಟೇ, ಬಿಟ್ರೆ ಬೇರೆ ಏನು ಇಲ್ಲ. ಈ ಸೀರೆ ಒಂಥರ ಫೇವ್ರೇಟ್, ಇದು ಒಂಥರ ಚೆನ್ನಾಗಿ ಹೆಂಗೆ ಉಟ್ರು ಇದ್ರಲ್ಲಿ ಲೈಕ್ ಎಷ್ಟೋ ಸತಿ ಉಟ್ರು ನಂಗೇನೋ ಖುಷಿ ಅನ್ಸುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗೆಲ್ಲ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು
ಹೋದ್ಸತಿ ಎಲ್ಲ ಅದ್ರೂ ಹೋದ್ಸತಿ ಅನ್ಸುತ್ತೆ. ಅಲ್ಲ, 3 years ಬ್ಯಾಕ್ ಅನ್ಸುತ್ತೆ ಇದು ಪರ್ಚೇಸ್ ಮಾಡಿದ್ ನಾನು. ಏನಕ್ಕೆ ಅಷ್ಟು ಚೆನ್ನಾಗಿ ಜ್ಞಾಪಕ ಇದೆ ಅಂತಂದ್ರೆ, ಇದು ನನಗೆ ಕೊಡ್ಸಿದ್ ಸೀರೆ. ನನ್ ಫಿಯಾನ್ಸೆ ಕೊಡ್ಸಿದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಬೇಕು ಅಂದಿದ್ದಕ್ಕೆ ಪರ್ಚೇಸ್ ಮಾಡಿಕೊಟ್ರು. ಅದು ಈ ತರ ಸ್ಟಿಚ್ ಮಾಡ್ಸಿದೀನಿ. ಈಗ ನಂಗೆ ಈ ಕಲರ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಸೇಮ್ ಈರುಳ್ಳಿ ಸಿಪ್ಪೆ ಕಲರೇ ಇದೆ. ಈರುಳ್ಳಿ ಈರುಳ್ಳಿ ನೋಡ್ದಂಗ ಆಗುತ್ತೆ ನಂಗೆ ಇದು ನೋಡುವಾಗ. ಈರುಳ್ಳಿ ಸಿಪ್ಪೆ ಕಲರ್ ಅಂತೀನಿ ನಾನು ಇದಕ್ಕೆ, ಈ ಕಲರ್ಗೆ. ಸೊ ಇದು ಚೆನ್ನಾಗಿದೆ, ಒಂಥರ ಸಿಂಪಲ್ ಆಗಿದೆ. ಸೊ ಅದಕ್ಕೆ ನಂಗೆ ಸಖತ್ ಇಷ್ಟ. ಇದು ಅಷ್ಟೇ, ಒಂದೇ ಸತಿ ವೇರ್ ಮಾಡಿದ್, ಟೈಮೇ ಸಿಕ್ಕಿಲ್ಲ ಈ ಸೀರೆ ಮತ್ತೆ ವೇರ್ ಮಾಡಕ್ಕೆ. ಹಬ್ಬ ದಿನ ಏನೋ ವೇರ್ ಮಾಡಿದೆ ಅಷ್ಟೇ, ಮತ್ತೆ ಆಗ್ಲೇ ಇಲ್ಲ ವೇರ್ ಮಾಡಕ್ಕಿದು. ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಇವೆಂಟ್ಸಿಗೆ ವೇರ್ ಮಾಡಿ. ಸ್ಯಾರಿ ಬಂದು ಇದು ಅರ್ಸಿದ್ ಸ್ಯಾರಿ, ಅಲ್ಕದೆ ಹೇಳಿದ್ನಲ್ಲ. ಇದು ಸೇಮ್ ಲೈಕ್ ಮೀಶೋದಲ್ಲೇ ಇದೆ, ಆದ್ರೆ ಮೆಟೀರಿಯಲ್ ತುಂಬಾ ಚೇಂಜ್ ಇದೆ. ಇದು ಸಖತ್ ದಪ್ಪ ಇದೆ. ಮೀಶೋದಲ್ಲಿ ನೋಡಿರೋ ಪ್ರಕಾರ ಮೀಶೋ ಸ್ಯಾರಿ ಅದು ಸಖತ್ತು ತೆಳು ಇದೆ, ತುಂಬಾ ದಪ್ಪ ಇಲ್ಲ. ಸಖತ್ ದಪ್ಪ ಇದೆ. ಏನಕ್ಕೆ ದಪ್ಪ ಇದೆ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಲೈಕ್ ನೋಡಿ, ನಾನು ಪಿನ್ ಮಾಡಿಟ್ಟಿನಿ. ಇವನ್ ಇದನ್ನ ಪಿನ್ ಮಾಡಿ ಕೆಳಗಡೆ ನೆರಿಗೆ ಮಾಡಿದ್ದು ಹಂಗೆ ಇಟ್ಟಿದ್ದೀನಿ. ಅಷ್ಟು ಸಣ್ಣದಾಗಿ ಕಷ್ಟಪಟ್ಟು ಸಣ್ಣದಾಗಿ ಪಿನ್ ಮಾಡಿ ದಪ್ಪ ಪಿನ್ ಹಾಕಿ ಇಟ್ಟಿದೀನಿ. ಯಾಕಂದ್ರೆ ಮತ್ತೆ ಪಿನ್ ಮಾಡಕ್ ನನ್ ಕೈಲಿ ಆಗಲ್ಲ ಈ ಸೀರೆನ. ಆಮೇಲೆ ನೋಡಿ, ಇನ್ನೊಂದ್ಸೆ ಪಿನ್ ಮಾಡಿ ಇಟ್ಟಿದ್ದು ಹಂಗೆ ತುಂಬಾ ಸಣ್ಣದಾಗಿ ಪಿನ್ ಮಾಡಿ ಇಟ್ಟಿದ್ದೀನಿ. ಕಾಣಿಸ್ತಿದೆ, ಫುಲ್ ಸಣ್ಣದಾಗಿ ಪಿನ್ ಮಾಡಿ ಇಟ್ಟಿದ್ದೀನಿ ಸೀರೆನ. ಸ್ವಲ್ಪ ಕೆಳಗಡೆ ಇಟ್ಟಿದ್ದೀನಿ, ಆಮೇಲೆ ಈಸಾಗಿ ಇಲ್ಲಿ ಪ್ಲೇಟ್ ಸಿಗುತ್ತೆ ಅಂದ್ಬಿಟ್ಟು. ಈ ಸ್ಯಾರಿನೂ ಸಖತ್ ಇಷ್ಟ ನಂಗೆ ಈ ಸೀರೆ. ಒಂಥರ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮೀಶೋದಲ್ಲಿ ನಾನು ನೋಡಿದ್ದೆ ಪರ್ಚೇಸ್ ಮಾಡಾದ್ಮೇಲೆ, ಅದ್ ನೋಡುವಾಗ ಗೊತ್ತಾಯ್ತು ಅದ್ರ ಮೆಟೀರಿಯಲ್ ಬೇರೆ ಇದೆ, ಈ ಮೆಟೀರಿಯಲ್ ಇದು ಸಖತ್ ದಪ್ಪ ಮೆಟೀರಿಯಲ್. ಕಾಣಿಸ್ತಾ ಇದೀನಿಲ್ಲ, ಆ ಸೀರೆಯಲ್ಲಿ ಕಾಣಿಸ್ತೀವಿ. ಸೊ ಇದು ಕಾಣಿಸಲ್ಲ ಸೀರೆ ಇದು. ಇದ್ರ ಜೊತೆ ಇನ್ನೂ 2 ಸೀರೆ ಹರ್ಸಿದೀನಿ. ಅದು ಏನಂದ್ರೆ ಲೈಕ್ ಈ ಸೀರೆ ಏನಂತಂದ್ರೆ ಗೌನ್ ಲೆಂತ್ ಇರುತ್ತೆ. ಗೌನ್ ಲೈಕ್ ಇಲ್ಲಿಂದ ತಲೆ ತನಕ ಇರುತ್ತೆ. ಸೊ ಇದು ನಾವು ಸೀರೆ ಲೆಂತಿಗೆ ಮಾಡ್ಕೋಬೇಕು ಅಂತ ಇದು ಪರ್ಚೇಸ್ ಮಾಡಾದ್ಮೇಲೆ ಅರ್ಧಕ್ಕರ್ಧ ನಾವು ಸ್ವಲ್ಪ ಲೈಕ್ ನಮ್ ಲೆಂತಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಇದಕ್ಕೆ ಇಷ್ಟು ಕಟ್ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ಇದರ ಜೊತೆ ಇನ್ನೂ 2 ತಗೊಂಡಿರ್ತೀನಿ. ಇನ್ನೊಂದು ರಾಯಲ್ ಬ್ಲೂ ಮಿಕ್ಸ್ ಅಲ್ಲಿ ಫುಲ್ ಶೈನಿಂಗ್ ಶಿಮ್ಮರ್ ಟೈಪ್ ಒಂದಿದೆ, ಅದನ್ನ ನಾನು ಕಟ್ ಮಾಡಿಸಿಲ್ಲ, ಅದು ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನ ಗೌನ್ ಮಾಡ್ಸೋಣ ಅಂತ ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಫುಲ್ ಬ್ಲ್ಯಾಕ್, ಅದು ಫುಲ್ ಶಿಮ್ಮರ್ ಇದೆ. ಲೈಕ್ ಈ ತರ ಶಿಮ್ಮರಿ, ಫುಲ್ ಶಿಮ್ಮರ್ ಲೈಕ್ ಊಟಲ್ಲೆಲ್ಲ ಬಿದ್ದೋಗುತ್ತೆ. ಸೊ ಅದನ್ನ ನಾನು ಕಟ್ ಮಾಡಿಸಿದೆ. ಒಂದ್ಸತಿ ವೇರ್ ಮಾಡಿದೀನಿ ಅನ್ಸುತ್ತೆ, ಅದು ಈಗ ತಂದ್ರೆ ಇಲ್ಲೆಲ್ಲ ಆಗುತ್ತೆ ಅಂತ ಅದನ್ನಲ್ಲೇ ಇಟ್ಟೆ. ಮೊದ್ಲೇ ಅದು ತುಂಬಾ ಉದುರುತ್ತೆ ಆ ಸೀರೆದಿಂದ, ಲೈಕ್ ಥ್ರೆಡ್ ತರ ಏನೋ ಉದುರುತ್ತಪ್ಪ, ಅದೇನೋ ಗೊತ್ತಿಲ್ಲ. ಸೊ ಅದು ಸಹ ಹರಿಸಿದ್ದೀನಿ. ಈ ತರದ್ ಇನ್ನೂ 2 ಸೀರೆ ಇದೆ. ಇದು ನನ್ನ ಫಸ್ಟ್ ಕೊಲಾಬ್ ಸ್ಯಾರಿ, ಇನ್ಸ್ಟಾಗ್ರಾಮ್ ಪೇಜ್ ಇಂದ ಫಸ್ಟ್ ಸೀರೆ ಇದು. ಸೊ ಇದು ತುಂಬಾನೇ ಇಷ್ಟ ನಮ್ಮ ಮನೆಯಲ್ಲಿ, ಅಮ್ಮಂಗೂ ಸಖತ್ ಇಷ್ಟ, ನಮ್ಮ ಅಜ್ಜಿಗೂ ಇಷ್ಟ ಈ ಸೀರೆ. ಲೈಕ್ ಈ ಕಲರ್, ಈ ಕಾಂಬಿನೇಷನ್ ತುಂಬಾನೇ ಇಷ್ಟ. ಈ ರೆಡ್ ಅಂತೂ ಎಷ್ಟೋ ಚೆನ್ನಾಗಿನೋ ಒಂಥರ ರಾಯಲ್ ಲುಕ್ ಕೊಡ್ಸಿತ್ತು ನನಗೆ ಈ ಸೀರೆ ವೇರ್ ಮಾಡಿದಾಗ. ಇದೆ ನನ್ನ ಫಸ್ಟ್ ಕೊಲಾಬ್ ಸ್ಯಾರಿ. ಇದಕ್ಕೆ ರೆಡ್ ಬ್ಲೌಸೇ ಬಂದಿದೆ, ಈ ತರ ಇದು. ಸೊ ನಂಗೇನೋ ಈ ಕಲರ್ ಸ್ಯಾರಿ ತುಂಬಾನೇ ಇಷ್ಟ. ನಂಗೆ ಈ ತರ ಇಷ್ಟುದ್ದ ಬಾರ್ಡರ್ ಸೀರೆ ಅಂದ್ರೆ ತುಂಬಾನೇ ಇಷ್ಟ, ಏನಕ್ಕೋ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ಸ್ಯಾರಿ ಕಲೆಕ್ಷನ್ ಇರೋದು ರೆಡ್, ಬ್ಲ್ಯಾಕ್ ಅಂಡ್ ರೆಡ್, ಬ್ಲ್ಯಾಕ್ ಅಂಡ್ ರಾಯಲ್ ಬ್ಲೂ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. 3 ಕಾಂಬಿನೇಷನ್ ಸ್ಯಾರಿಗಳು ತುಂಬಾನೇ ಇದೆ ನನ್ನ ಹತ್ರ. ಸೊ ನೆಕ್ಸ್ಟ್ ಕೊಲಾಬ್ ಸ್ಯಾರಿ ತೋರಿಸ್ತೀನಿ. ನೆಕ್ಸ್ಟ್ ಸೇಮ್ ಲೈಕ್ ಅವ್ರ ಪೇಜ್ ಇದೆ ಅನ್ಸುತ್ತೆ, ಅವ್ರ ಪೇಜ್ ಅಲ್ಲ, ಇದು ಬೇರೆ ಪೇಜ್ ಇನ್ ಕೊಲಾಬ್ ಸ್ಯಾರಿ. ಇದು ಈ ಸೀರೆನೂ ಅವಾಗ ಟ್ರೆಂಡಿಂಗ್ ಅಲ್ಲಿ ಸುಮಾರು ಜನ ನೋಡ್ಬೋದು. ಪ್ಲೈನ್ ಸೀರೆಗೆ ಲೈಕ್ ಈ ತರ ವರ್ಕ್ ಬ್ಲೌಸ್ ಬಂದಿತ್ತು. ಸೊ ಇದು ಸಹ ಕೊಲಾಬ್ ಸ್ಯಾರಿನೇ. ಈ ಸ್ಯಾರಿ ವಿಡಿಯೋಸ್ ತುಂಬಾನೇ ಓಡಿದೆ. ಕಲರ್ ಸ್ಯಾರಿ ನನಗೆ ಸೂಟ್ ಆಯ್ತೋ ಗೊತ್ತಿಲ್ಲ, ತುಂಬಾ ಜನ ಇಷ್ಟಪಟ್ರು ಈ ಸ್ಯಾರಿನ. ನನ್ನ ರಿಲೇಟಿವ್ಸ್ ಸುಮಾರು ಜನ ಕೇಳಿದ್ರು ಕೂಡ, ಸ್ಯಾರಿ ಕಲರ್ ಇಷ್ಟ ಆಯ್ತು, ಒಂಥರ ಚೆನ್ನಾಗಿದೆ, ಒಂದ್ಸತಿ ಕೊಡು ವೇರ್ ಮಾಡ್ಬೇಕು ಅಂದಿದ್ದಾರೆ. ಸುಮಾರು ಜನ ಕಸಿನ್ಸ್ ರಿಲೇಟಿವ್ಸ್ ಎಲ್ಲ ನನ್ನ ಸ್ಯಾರಿ ನೋಡಿ ತುಂಬಾ ಇಷ್ಟಪಡ್ತಾರೆ. ಸುಮಾರು ಜನ ಕೇಳ್ತಾರೆ ಲೈಕ್ ವೇರ್ ಮಾಡಕ್ ಕೊಡು, ಒಂದ್ಸತಿ ಯಾವ್ದಾದ್ರು ಫಂಕ್ಷನ್ಸ್ ಉಟ್ಕೊಂಡು ಹೋಗ್ತೀನಿ ಅಂತ. ಈ ಸ್ಯಾರಿನೂ ಸುಮಾರು ಜನ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕೊಲಾಬ್ ಸ್ಯಾರಿ ತೋರಿಸ್ತೀನಿ. ದಿಸ್ ಒನ್, ಇದು ಬಂದು ಸುಧಾ ಸಿಲ್ಕ್ಸ್ ಕೊಟ್ಟಿರೋದು. ಸುಧಾ ಸಿಲ್ಕ್ಸ್ ಬೆಂಗಳೂರವರು.
ಅವ್ರು ಕೊಟ್ಟಿದ್ದ ಸೀರೆ ಇದು ನೋಡ್ಬೋದು. ತುಂಬಾ ವೆಯ್ಟ್ ಇದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಈ ಕಲರ್ ಸರಿ ನನ್ನ ಹತ್ರ ಇರ್ಲಿಲ್ಲ. ನೋಡ್ಬೋದು, ಸುಧಾ ಸಿಲ್ಕ್ಸ್ ಅವ್ರು ಕೊಟ್ಟಿದ್ದು. ಅಮ್ಮಂಗೂ ಇಷ್ಟ ಆಯ್ತು. ಈ ಕಲರ್ ಬ್ಲೌಸ್ ಇದ್ರೆ ಅಮ್ಮ, ಈ ಕಲರ್ ಬ್ಲೌಸ್ ಇದೆ, ಅಮ್ಮ ಒಂದ್ಸತಿ ವೇರ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನು ಟೈಮ್ ಸಿಕ್ಕಿಲ್ಲ ವೇರ್ ಮಾಡಕ್ಕೆ. ಇದೊಂದ್ ಸಾರಿ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೈಟಿಗೆ ತುಂಬಾ ಶೇಡ್ ಹೊಡಿತಾ ಇದೆ. ಇದು ನಂದು, ನಂಗೂ ಏನು ಇಷ್ಟ ಆಯ್ತು, ನೋಡ್ದಂಗೆ ಇಷ್ಟ ಆಯ್ತು. ಸೊ ನನಗೇನು ಲೈಕ್ ಕಲೆಕ್ಷನ್ಸ್ ಕಳ್ಸಿರ್ಲಿಲ್ಲ ಯಾವ್ದು ಸೆಲೆಕ್ಟ್ ಮಾಡಿ ಅಂತ. ಸೊ ಅವರೇ ಪರ್ಸನಲ್ ಆಗಿ ಕಳ್ಸಿದಿ ನಂಗೆ ಸೀರೆನ. ಇನ್ನು ಮಿಕ್ಕಿದ್ ನಾವೇನು ಅಂತಂದ್ರೆ, ಕೊಲಾಬಿಗೆ ಒಬ್ರು ಫೋಟೋಸ್ ಕಳಿಸ್ತಾರೆ, 4-5 ಸ್ಯಾರಿ ಕಲರ್ಸ್ ಕಳಿಸ್ತಾರೆ. ಇದ್ರಲ್ಲಿ ಪರ್ಚೇಸ್ ಮಾಡಿ ಮ್ಯಾಮ್, ನಿಮಗೆ ಯಾವ ಕಲರ್ ಸ್ಯಾರಿ ಬೇಕು ನಾವು ಅದನ್ನ ಸೆಂಡ್ ಮಾಡ್ತೀವಿ ಅಂತಾರೆ. ಸೊ ಅದರಲ್ಲಿ 2 ಸ್ಯಾರಿ ನನ್ನ ಕಲರ್ ಇಷ್ಟಪಟ್ಟು ತರಿಸಿದ್ದು. ಇದೊಂದು ಅವರೇ ನನಗೆ ಪರ್ಸನಲ್ ಆಗಿ ಕಳ್ಸಿದ್ದು. ಸೊ ಅವರೇನು ಕಳ್ಸಿಲ್ಲ, ಇದನ್ನ ಕಳ್ಸಿನ ಅದನ್ನ ಕಳ್ಸಿನಿ ಅಂತ ಏನೂ ಹೇಳಿಲ್ಲ. ಅವರೇ ಸರ್ಪ್ರೈಸಿಂಗ್ ಆಗಿ ಸೀರೆನ ಕಳ್ಸಿದ್ ನನಗೆ. ಸೊ ನಮ್ಗೆ ತುಂಬಾನೇ ಇಷ್ಟ ಸೀರೆ. ನೆಕ್ಸ್ಟ್ ಇನ್ನೊಂದು ಸೀರೆ, ಲೈಕ್ ಇನ್ನೊಂದು ಇದು ಸಹ ಕೊಲಾಬ್ ಸೀರೆ. ಇದು ಗೊತ್ತು, ಎಲ್ಲ ಟ್ರೆಂಡಿಂಗ್ ನಡೀತಾ ಇತ್ತು ಅವಾಗ ಕೂಡ. ಹಾಟ್ 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 ಹಾಟ್, ಅದೆಲ್ಲ ಹಾಟ್ ಇದೆ. ಸೊ ಈ ಸೀರೆ ನಾನು ರೀಸೆಂಟ್ ಆಗಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ಫುಲ್ ರೆಡ್. ಇದು ಪ್ಲೈನ್ ಹಿಂಗೆ ಬ್ಲೌಸ್ ಬಂದಿದೆ, ಪ್ಲೈನ್ ಮಧ್ಯದಲ್ಲಿ ಈ ತರ ಹಾರ್ಟ್ ಬಂದಿದೆ. ಪ್ಲೈನ್ ಇಡೀ ಸೀರೆ ಹಿಂಗೆ ಫುಲ್ ಸೀರೆ. ಇದು ಸಹ ನನಗೆ ಕೊಲಾಬಲ್ ಸಿಕ್ಕಿ ಸೀರೆ. ಇದು ಕಲರ್ ಇದ್ರಲ್ಲಿ ಸುಮಾರು ಕಲರ್ಸ್, ಬ್ಲ್ಯಾಕ್ ಕಲರ್ ಅಲ್ಲಿ ವೈಟ್ ಹಾರ್ಟ್, ಪಿಂಕ್ ಕಲರಿಗೆ ವೈಟ್ ಹಾರ್ಟ್, ಆ ತರ ಸುಮಾರು ಸೀರೆ ಕಲೆಕ್ಷನ್ ಇತ್ತು. ಸೊ ನನ್ನ ಹತ್ರ ವೈಟ್ ಸೀರೆ ಇರ್ಲಿಲ್ಲ ಅಂದ್ಬಿಟ್ಟು ಈ ತರ ರೆಡ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸಿದೆ ಅಂದ್ಬಿಟ್ಟು ಈ ಸೀರೆನ ಇಷ್ಟಪಟ್ಟೆ. ಸೊ ಅವ್ರು ಇದನ್ನ ಸೆಂಡ್ ಮಾಡಿದ್ರು. ಸೊ ನೆಕ್ಸ್ಟ್ ಸ್ಯಾರಿ ಬಂದಿದೆ ಪಿಂಕ್ ಕಲರ್ ಸ್ಯಾರಿ. ಪಿಂಕ್ ಇದಕ್ಕೆ ಏನ್ ಪಿಂಕ್ ಅಂತಾರೆ, ರಾಣಿ ಪಿಂಕ್ ಅಂತಾರ, ಯಾವ ಪಿಂಕ್ ಅಂತಾರೆ ಗೊತ್ತಿಲ್ಲ ಇದಕ್ಕೆ. ನಂಗೇನೋ ನೋಡ್ ತಕ್ಷಣ ಇಷ್ಟ ಆಯ್ತು. ಅವ್ರು ತೆಗ್ದಿಂಗ್ ಇಟ್ಟಾಗೆ ನಾನು ಲೈಕ್ ತಗೋಬಿಡ್ತೀನಿ ಕೊಡಿ ಅಂದ್ಬಿಟ್ಟೆ ನಾನು. ಲೈಕ್ ನೋಡಿ, ಸಿಲ್ವರ್ ಕಾಂಬಿನೇಷನ್ ಬಂದಿದೆ, ಅದಕ್ಕೆ ಇಷ್ಟ ಆಯ್ತು. ಪಿಂಕಿಗೆ ಸಿಲ್ವರ್ ಕಾಂಬಿನೇಷನ್. ಇದು ನಾನು ಹೋಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದು, ನಾನು ಪರ್ಸನಲ್ ಪರ್ಚೇಸ್ ಮಾಡಿದ್ದು. ಸೊ ಇಷ್ಟ ಆಗಿ ಪರ್ಚೇಸ್ ಮಾಡಿದೆ. ಸೊ ನನಗೆ ಇದು ಒಂದೇ ಸತಿ ವೇರ್ ಮಾಡಿದ್ದು, ಮತ್ತೆ ಬೇರೆ ಮಾಡಿಲ್ಲ. ಹಿಂಗೆ ಸುಮ್ಮನೆ ಸೀರೆ ತಗೊಂತೀನಿ, ಒಂದ್ಸತಿ ವೇರ್ ಮಾಡ್ತೀನಿ, ಮತ್ತೆ ಬೇರೆ ಮಾಡಲ್ಲ. ಹಾಗೆ ಎಲ್ಲ ಗುಡ್ಡೆ 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 ಇದೆ ಸೀರೆಗಳೊಳಗೆ. ಸೊ ದಿಸ್ ಸೀರೆ ಇದಕ್ಕೆ ಬ್ಲೌಸ್ ಇದೇ ಕಲರ್ ಬಂದಿದೆ, ಕೈಗೆ ಈ ತರ ಇದಿಷ್ಟು ಬಾರ್ಡರ್ ಬಂದಿದೆ, ಇಷ್ಟು ಫುಲ್ ಬಾರ್ಡರ್. ಸೊ ಹಂಗಾಗಿ ಈ ತರ ಬಾರ್ಡರ್ ಸೀರೆಗಳು ಇಷ್ಟ ಅಂತ ಅಂದಲ್ಲ, ಸೊ ಹಂಗಾಗಿ ಈ ಸೀರೆ ಒಂದು ತಗೊಂಡೆ. ನೆಕ್ಸ್ಟ್ ಬಂದು ಈ ಸ್ಯಾರಿ ನೋಡ್ಬೋದು. ಇದು ಟಿಶ್ಯೂ ಸ್ಯಾರಿ ಅಂತಾರ ಅನ್ಸುತ್ತೆ ಇದಕ್ಕೆ. ಇದು ಇಷ್ಟ ಆಗಿ 2 ತಗೊಂಡಿದ್ದೀನಿ. ಅಲ್ಲ ಸಾರಿ, ಇದು ಕೊಡ್ಸಿದ್ದು, ಇದು ಕೂಡ ಕೊಡ್ಸಿದ ಸೀರೆ. ಇದ್ರ ಜೊತೆ ಇನ್ನೊಂದು ಸೀರೆ ಇದೆ, ಅದು ಅಮ್ಮಗೆ ಕೊಟ್ಟಿದ್ದು. ಇದು ನನಗೆ ಕೊಟ್ಟಿದ್ದ ಸೀರೆ, ಅದು ತೋರಿಸ್ತೀನಿ ಓಕೆನಾ. ಸೊ ಈ ತರ ಉಲ್ಟಾ ಮಡ್ಸ್ಬಿಟ್ಟಿದ್ದೀರಾ ಅಂತ, ಈ ತರ ಬರುತ್ತೆ ಸೀರೆ, ಡಬಲ್ ಕಲರ್. ಎಲ್ಲೋಗಿ ಈ ತರ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಓಕೆನಾ. ಸೊ ಇದಕ್ಕೆ ನಾನು ಫಸ್ಟ್ ವರ್ಕ್ ಮಾಡಿಸಿದ ಬ್ಲೌಸ್ ಅಂದ್ರೆ ಇದೆ. ನನಗೆ ವರ್ಕ್ ಮಾಡಿಸಿದ್ರೆ ಚೂರು ಇಷ್ಟ ಇಲ್ಲ. ಎಲ್ಲರೂ ವರ್ಕ್ ಮಾಡ್ಸಲ್ಲ, ನಾನು ಟ್ರೈ ಮಾಡೋಣ ಅಂತ ವರ್ಕ್ ಮಾಡ್ಸೋ, ನಂಗೇನು ತುಂಬಾ ಜಾತ್ರೆ ಅನ್ಸ್ಬಿಡ್ತಿತ್ತು. ಏನಕ್ಕೆ ಆಲ್ರೆಡಿ ಇದಿಷ್ಟು ಗೋಲ್ಡ್ ಬಂದಿತ್ತು, ನಾನು ಏನಕ್ಕೆ ವರ್ಕ್ ಮಾಡಿಸೋ ನಂಗೂ ಗೊತ್ತಿಲ್ಲ, ತಲೆ ಕೆಟ್ಟೋಗಿತ್ತೇನೋ ನನಗೆ ಗೊತ್ತಿಲ್ಲ. ನೋಡಿ ವರ್ಕ್ ಮಾಡಿಸಿದೀನಿ, ತರ ವರ್ಕ್ ಮಾಡಿಸಿದ್ದು. ಆದ್ರೆ ಸ್ಟೋನ್ ವರ್ಕ್ ಏನೋ ಮಾಡಿಸಿಲ್ಲ, ಥ್ರೆಡ್ ವರ್ಕ್ ಅಲ್ಲಿ ಮಾಡಿಸಿದ್ದು ಅಷ್ಟೇ. ಫಸ್ಟ್ ಟೈಮ್ ವರ್ಕ್ ಮಾಡ್ಸಿದ್ದು ಈ ಸೀರೆಗೆ, ಫಸ್ಟ್ ವರ್ಕ್ ಮಾಡ್ಸಿದೆ ಅಂದ್ರೆ ಇದು. ನನಗೆ ಈ ತರ ಫ್ರಂಟ್ ಹುಕ್ಸ್ ಇನ್ ಬ್ಲೌಸ್ ಚೂರು ಇಷ್ಟ ಅಲ್ಲ. ನಂಗೆ ಬ್ಯಾಕ್ ಹುಕ್ಸ್ ಏನಕ್ಕೆ ಇಷ್ಟ ಅಂದ್ರೆ, ಲೈಕ್ ಹಿಂದ್ಗಡೆ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಕೊಡ್ಸ್ಬೋದು ಅಂತ. ನಂಗೆ ಫ್ರಂಟ್ ಹುಕ್ಸ್ ಚೂರು ಇಷ್ಟ ಇಲ್ಲ, ಬ್ಯಾಕ್ ತುಂಬಾ ಇಷ್ಟ. ಆದ್ರೂ ನಾನು ಈ ಸೀರೆನ ಒಂದೇ ಸತಿ ವೇರ್ ಮಾಡಿದ್ದು ಫೋಟೋಶೂಟಿಗೆ ಅಂತ, ಮತ್ತೆ ವೇರ್ ಮಾಡಿಲ್ಲ ಹಂಗೇನೆ. ಸೊ ಇದ್ರ ಜೊತೆ ಇನ್ನೊಂದು ಅಮ್ಮಂಗೆ ಕೊಟ್ಟಿ ಸೀರೆ ತೋರಿಸ್ತೀನಿ. ಸೊ ದಿಸ್ ಒನ್, ಅದೇ ಕಾಂಬಿನೇಷನ್ ಸಾರಿ, ಅದೇ ಮೆಟೀರಿಯಲ್, ಕಾಂಬಿನೇಷನ್ ಬೇರೆ. ಈ ತರ ಬರುತ್ತೆ, ಈ ತರ ಕಾಂಬಿನೇಷನ್, ಈ ತರ ಸೀರೆ ಇದು. ಸೊ ಇದಕ್ಕೆ
ಇದಕ್ಕೂ ಬ್ಲೌಸ್ ನಾನೇ ಹೊಲ್ಸ್ಕೊಂಡೆ. ಏನಕ್ಕಂದ್ರೆ ಅಮ್ಮನ ಹತ್ರ ಸೇಮ್ ಕಲರ್ ಬ್ಲೌಸ್ ಇತ್ತು. ಸೊ ಹಂಗಾಗಿ ಅಮ್ಮ ನೀ ಸ್ಟಿಚ್ ಮಾಡ್ಕೊ, ನನ್ನ ಹತ್ರ ಆಲ್ರೆಡಿ ಬ್ಲೌಸ್ ಇದೆ ಅಂದ್ರು. ಈ ಕಲರ್ ಬ್ಲೌಸ್ ಇರ್ಲಿಲ್ಲ. ಇದಕ್ಕೂ ವರ್ಕ್ ಮಾಡಿಸಿದ್ದೀನಿ ಈ ತರ. ಅದು ಕಾಣಿಸೋದೆಲ್ಲ ನೋಡಿ, ಕಾಣಿಸ್ತಿದ್ಯಾ? ಇದನ್ನ ನಾನು 2 years ಹೋದ ವರ್ಷ ತಗೊಂಡಿದ್ದು. ಸೊ ಈ ಸತಿ ವರಮಹಾಲಕ್ಷ್ಮಿಗೆ ಇದನ್ನ ವೇರ್ ಮಾಡಿದ್ದೀನಿ. ಸೊ ಈ ತರ ವರ್ಕ್ ಮಾಡಿಸಿದ್ದು ಇಷ್ಟೇ. ಇದೇ ವರ್ಕ್ ಮಾಡಿಸಿರೋ ಸ್ಯಾರಿ ಬ್ಲೌಸ್ ಅಂದ್ರೆ ಇದೆ 2. ಮತ್ತಿನ ಅದಕ್ಕೂ ವರ್ಕ್ ಮಾಡಿಸಿಲ್ಲ. ನಂಗೇನು ಇಷ್ಟನೂ ಆಗಲ್ಲ ವರ್ಕ್ ಮಾಡ್ಸೋದು ಅಂದ್ರೆ, ಏನಕ್ಕೆ ಗೊತ್ತಿಲ್ಲ. ಪ್ಲೈನೇ ಇಷ್ಟ. ಇಲ್ಲ, ಇನ್ನೊಂದು ವರ್ಕ್ ಮಾಡ್ಸಿದೀನಿ, ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಸೀರೆ. ಸೊ ಈ ಬ್ಲ್ಯಾಕ್ ಸೀರೆನ ಸುಮಾರು ಜನ ಕೇಳಿದ್ದಾರೆ, ಸಕ್ಕ ಜನ ಕೇಳಿದ್ದಾರೆ. ಇದು ಸಹ ನನ್ಗೆ ಫಿಯಾನ್ಸೆ ಕೊಟ್ಟಿದ್ದು. ಅವರಿಗೆ ಬ್ಲ್ಯಾಕ್ ಸ್ಯಾರಿ, ಲೈಕ್ ಬ್ಲ್ಯಾಕ್ ಅಲ್ಲಿ ತುಂಬಾನೇ ಇಷ್ಟ. ಸೊ ಅದಕ್ಕೆ ನಂಗೆ ಸುಮಾರು ಸ್ಯಾರಿ ಕೊಡ್ಸಿದ್ದು ಬ್ಲ್ಯಾಕೇ ಇದೆ. ಸೊ ಇದು ಅವ್ರು ಕೊಡ್ಸಿ ಸೀರೆ ಬ್ಲ್ಯಾಕ್. ಅವ್ರಿಗೆ ಇಷ್ಟ ಆಯ್ತು ಅಂತ ತಗೊಬಂದು ಕೊಟ್ರು. ಲೈಕ್ ಸುಮ್ಮನೆ ಏನಕ್ಕೂ ಅವ್ರ ಅಮ್ಮಂಗೆ ಪರ್ಚೇಸ್ ಮಾಡಕ್ ಹೋದಾಗ ಅವರಿಗೆ ಈ ಲೈಕ್ ಇದು ನೋಡಿ ಇಷ್ಟ ಆಗಿ ಪರ್ಚೇಸ್ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಸೊ ಇದು ಲೈಕ್ ಸೈಡಿಗೆ ಈ ತರ ಬರುತ್ತೆ. ಅವ್ರು ಎಲ್ಲಿ ಪರ್ಚೇಸ್ ಮಾಡಿ ನಾನು ಕೇಳಿಲ್ಲ. ಈ ಸೀರೆ ತುಂಬಾ ಜನ ಕೇಳಿದ್ದಾರೆ. ಇದು ಆನ್ಲೈನ್ ಪರ್ಚೇಸ್ ಅಲ್ಲ, ಇದು ಶಾಪಲ್ಲಿ ಪರ್ಚೇಸ್ ಮಾಡಿರೋದು. ಆನ್ಲೈನ್ ಇದ್ರೆ ನಾನು ಹೇಳ್ತಾ ಇದ್ದೆ, ಇದು ಆನ್ಲೈನ್ ಸ್ಯಾರಿ ಅಲ್ಲ. ಹಾಸನದಲ್ಲೇ ತಗೊಂಡಿದ್ದು. ಅವ್ರು ಯಾವ ಶಾಪಲ್ಲಿ ತಗೊಂಡಿದ್ದು ಅಂತ ನಂಗೆ ಗೊತ್ತಿಲ್ಲ. ನಂಗೆ ಸಖತ್ ಇಷ್ಟ ಸೀರೆ. ನೆಕ್ಸ್ಟ್ ಸ್ಯಾರಿ ಬಂದಿಸಿ ರಾಯಲ್ ಬ್ಲೂ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಮಿನಿ ಕ್ರೀಪಾ ಏನೋ ಸಮಥಿಂಗ್ ಹೇಳ್ತಾರಲ್ಲ, ಅದೇನೋ ಹೇಳ್ತಾರೆ, ಕ್ರೀಪ್ ಸ್ಯಾರಿ ಸಮಥಿಂಗ್ ಹೇಳ್ತಾರೆ ಅದು. ಸೊ ಈ ಸೀರೆನು ಸುಮಾರು ಜನ ಕೇಳಿದ್ರು. ಸೊ ಸುಮಾರು ಜನ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಏನಂತಂದ್ರೆ, ಈ ಸೀರೆ ನಾನು ಇದ್ರಲ್ಲಿ ನೋಡಿದ್ದು, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತಂದ್ರೆ ಲೈಕ್ ರೀಲ್ಸ್ ನೋಡುವಾಗ. ಇದಕ್ಕೆ ನಾನು ಸೈಡಿಗೆ ಕುಚ್ಚು ಹಾಕ್ಸಿಲ್ಲ, ರೆಡಿ ಕುಚ್ಚನ್ನ ಹಾಕ್ಸಿದ್ದೀನಿ, ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಅಮ್ಮನೇ ಹಾಕೊಟ್ಟಿತ್ತು. ಸೊ ಈ ಸೀರೆನೂ ಅವರೇ ಕೊಡ್ಸಿದ್ದು. ಏನಂತಂದ್ರೆ, ಈ ಸೀರೆನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಇದು ದಿಸ್ ಈಸ್ ಫ್ರಮ್ ಪೈ ಸಿಲ್ಕ್ಸ್. ಏನಕ್ಕೆ ಅಂತಂದ್ರೆ, ಅದು ಹೇಳ್ಬೇಕಲ್ವ, ಈಗ ಗೊತ್ತಾಗ್ಬೇಕು ನಿಮಗೆ ಏನಕ್ಕೆ ಅದು ಹೆಂಗ್ ಬಂತು ಅಂತಂದ್ರೆ, ಈ ಪೈ ಸಿಲ್ಕ್ಸ್ ಅಲ್ಲಿ ಸೀರೆಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ನಂಗೆ ರೀಲ್ಸ್ ನೋಡುವಾಗ ನೋಡಿದ ತಕ್ಷಣ ಇಷ್ಟ ಆಯ್ತು ಸೀರೆ ಇದು. ಸೊ ನಾನು ಈ ರೀಲ್ನ ಅವ್ರಿಗೆ ಕಳಿಸೋ, ನಂಗೆ ಈ ಸೀರೆ ಬೇಕೇ ಬೇಕು, ಪರ್ಚೇಸ್ ಮಾಡಲೇಬೇಕು ಅಂತಂದೆ. ಸೊ ಅವರು ಅವರೇ ಪರ್ಸ್ನಲ್ ಆಗಿ ಹೋಗಿ ಈ ಸೀರೆನ ವಿಡಿಯೋನ ತೋರಿಸಿ, ಈ ಸೀರೆ ಕೊಡಿ ಅಂದ್ಬಿಟ್ಟು ಅವ್ರು ಈ ಸೀರೆನ ಪರ್ಚೇಸ್ ಮಾಡ್ಕೊಂಡು ತಗೊಬಂದು ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫೇವ್ರೇಟ್. ಈಗ ರೀಸೆಂಟ್ ಆಗಿ ಇದು ನನ್ನ ಫೇವ್ರೇಟ್ ಸೀರೆ ಆಗಿದೆ. ಇನ್ನೂ ಇದೆ, ಅದು ಎಲ್ಲ ಸೀರೆನೂ ಇಷ್ಟಪಟ್ಟೆ ತಗೊಂಡಿದ್ದಾಗ. ಸೊ ಹಂಗಾಗಿ ಈ ಸೀರೆ ಸಖತ್ ಇಷ್ಟ. ಇದಕ್ಕೆ ನಾನು ವರ್ಕ್ ಮಾಡಿಸಿದ್ದೀನಿ ಬ್ಲೌಸ್. ಈ ಸೀರೆ ಬ್ಲೌಸಿಗೆ ವರ್ಕ್ ಮಾಡಿಸಿ, ಒಂದು ನಿಮಿಷ ನೋಡ್ಬೋದು. ಈ ಸೀರೆಗೆ ವರ್ಕ್ ಮಾಡಿಸಿದ್ದೀನಿ. ಆಕ್ಚುಲಿ ನಾನು ಅವರಿಗೆ ರೆಫರೆನ್ಸ್ ಪಿಕ್ ಆಗಿ ಕೊಟ್ಟಿದ್ದೆ. ಅವ್ರು ರೆಫರೆನ್ಸ್ ಪಿಕ್ ತರ ಮಾಡಿಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ವರ್ಕ್ ಮಾಡಿದ್ದಾರೆ ಅಷ್ಟೇ. ತರ ವರ್ಕ್ ಮಾಡಿಸಿದ್ದೀನಿ. ದೂರ ಇದೆ. ಲೈಕ್ ಇದನ್ನ ಲೈಕ್ ಈ ತರ ಕಟ್ ಮಾಡ್ತಾರೆ ನೋಡಿ, ಈ ತರ ಶೇಪ್ ಅಲ್ಲಿ ಮಾಡಿಸಿದೀನಿ. ಇದು ಆಕ್ಚುಲಿ ಚೆನ್ನಾಗಿ ಬಂದಿಲ್ಲ. ಲೈಕ್ ಸ್ಟೋನ್ ವರ್ಕ್ ಅಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಬರ್ತಿತ್ತೇನೋ ಗೊತ್ತಿಲ್ಲ. ಈ ತರ ಇಡೀ ಬಾಡಿಗೂ ಮಾಡಿ ಅಂತ ಹೇಳಿದ್ದೆ, ಅವ್ರು ಬರೀ ಬ್ಯಾಕಿಂಗ್ ಮಾತ್ರ ಮಾಡ್ಬಿಟ್ಟಿದ್ದಾರೆ. ಲೈಕ್ ನಾನು ಇಲ್ಲಿ ಫುಲ್ ಲೈಕ್ ಫ್ರಂಟ್ ಇಂದನೂ ಆ ಶೇಪ್ ಅಲ್ಲಿ ಮಾಡಿ ಅಂದಿದ್ದೆ, ಅವ್ರು ಬರೀ ಬ್ಯಾಕಿಂಗ್ ಮಾತ್ರ ಮಾಡಿ ಇಟ್ಟಿದ್ದಾರೆ. ಇದೊಂದು ವರ್ಕ್ ಮಾಡಿಸಿದ್ರು ರೀಸೆಂಟ್ ಆಗಿ ಅಷ್ಟೇ. ಜಸ್ಟ್ 3 ಬ್ಲೌಸಸ್ ತೋರಿಸಿ, 3 ಬ್ಲೌಸ್ ವರ್ಕ್ ಮಾಡಿಸಿದ್ದು. ಅದ್ ಬಿಟ್ರೆ ನಾನು ಯಾವ ಬ್ಲೌಸು ವರ್ಕ್ ಮಾಡಿಸಿಲ್ಲ, ಇಷ್ಟೇ ಬ್ಲೌಸ್ ವರ್ಕ್ ಮಾಡಿಸಿದ್ದು. ನೆಕ್ಸ್ಟ್ ಸ್ಯಾರಿ ಬಂದು ಪ್ಲೈನ್ ಲೈಕ್ ಕ್ರೀಮ್ಗೆ ಗ್ರೀನ್ ಕಾಂಬಿನೇಷನ್ ಸಿಂಪಲ್ ಸೀರೆ. ಏನೋ ಸುಮ್ಮನೆ ಇಷ್ಟ ಆಯ್ತು ಅಂತ ತಗೊಂಡೆ ಅಷ್ಟೆ. ಇದನ್ನು ಒಂದೇ ಸತಿ ವೇರ್ ಮಾಡಿದ್ದು. ಈ ಸೀರೆ ನಾನು ಯಾವಾಗ ವೇರ್ ಮಾಡಿದ್ದೆ ಅಂದ್ರೆ, ನಮ್ಮ ಮನೆ ದೇವರಿಗೆ ಹೋಗಿದ್ದೆ, ಆವಾಗ ಈ ಸೀರೆನ ವೇರ್ ಮಾಡಿದ್ದೆ. ಮನೆ ದೇವರಿಗೆ ಹೋದಾಗ ಟೆಂಪಲ್ಗೆ ಈ ಸೀರೆ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ನೆಕ್ಸ್ಟ್ ಬಂದು ದಿಸ್ ವೈಟ್ ಸ್ಯಾರಿ. ವೈಟ್ ಸ್ಯಾರಿ ನೋಡ್ಬೋದು. ಇದನ್ನ ಒಂದೇ ಸತಿ ವೇರ್ ಮಾಡಿತ್ತು. ಇದು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ಫುಲ್ ವೈಟ್ ಸ್ಯಾರಿ, ಅದು ವರ್ಕ್ ಇದೆ.
ವರ್ಕೇ ಕಾಣಿಸಲ್ಲ ನೋಡಿ, ಕಾಣಿಸಿದಾ? ಈ ತರ ಫುಲ್ ವರ್ಕ್ ಇದೆ ಆಯ್ತಾ, ಫುಲ್ ವರ್ಕ್ ಇದೆ. ಹ್ಮ್ ಕಾಣಿಸೋದೇ ಇಲ್ಲ. ಈ ತರ ವೈಟಿಗೆ ವರ್ಕ್ ಇರ್ಲಿ ಅಂತ ಸುಮ್ಮನೆ ತಗೊಂಡಿದ್ದೆ ಅಷ್ಟೇ ಸೀರೆ. ನೋಡುವಾಗ ಇಷ್ಟ ಆಯ್ತು ಅಂತ ತಗೊಂಡೆ ಅಷ್ಟೇ. ಇದನ್ನ ಒಂದೇ ಸತಿ ವೇರ್ ಮಾಡಿ ರೀಲ್ಸ್ ಮಾಡಿದೆ ಬಿಟ್ರೆ ಮತ್ತೆ ಇದನ್ನ ವೇರ್ ಮಾಡಿಲ್ಲ. ಹೀಗೆ ಸುಮ್ಮನೆ ತಗೊಂತೀನಿ ವೇರ್ ಮಾಡ್ಬೇಕು ಅಂತ, ಸುಮ್ಮನೆ ರೀಲ್ಸಿಗೆ ಹಾಕಿ ಮಾಡಿಬಿಟ್ಬಿಟ್ರೆ ಮತ್ತೆ ಇದನ್ನ ವೇರ್ ಮಾಡೋದೇ ಇಲ್ಲ. ಅದಕ್ಕೆ ನಾನು ಈ ತರ ಫುಲ್ ಕೈ ಬ್ಲೌಸ್ ಹೊಲಿಸಿದೆ. ನಂಗೆ ವೈಟ್ ಕಲರ್ ಫುಲ್ ಕೈ ಬ್ಲೌಸ್ ಇರ್ಲಿಲ್ಲ, ಪರ್ಚೇಸ್ ಮಾಡೋಣ ಅನ್ಕೊಂಡೆ, ಬೇಡ ಏನಕ್ಕೆ ಈ ಸೀರೆದೇ ಹೊಲ್ಸೋಣ ಅಂದ್ಬಿಟ್ಟು, ಯಾಕಂದ್ರೆ ಇದು ವರ್ಕ್ ಇತ್ತು. ಸೊ ಹಾಗಾಗಿ ಈ ತರ ತರ ಇದೆ, ಈ ತರ ಇದೆ ಬ್ಲೌಸ್, ಫುಲ್ ಕೈ ಬ್ಲೌಸ್ ಇದೆ. ಸೀರೆ ಬಂದು ಇದು ನನ್ನ ಬರ್ಡೇಗೆ ಪರ್ಚೇಸ್ ಮಾಡಿ ಸೀರೆ. 2 ಸೀರೆ ಪರ್ಚೇಸ್ ಮಾಡಿದ್ದೆ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದು ಫಸ್ಟ್ ಸೀರೆ, ಇದು ಕೂಡ ನನ್ನ ಫಿಯಾನ್ಸಿನೇ ಕೊಡ್ಸಿದ್ದು. ಆಲ್ಮೋಸ್ಟ್ ಅವ್ರಿಗೆ ಕೊಡ್ಸಿದ ಸೀರೆನೇ ಇದೆ ಈ ಸೀರೆ ನಂಗೆ ತುಂಬಾನೇ ಇಷ್ಟ. ಅವ್ರು ಪರ್ಸನಲ್ ಆಗಿ ಇಷ್ಟಪಟ್ಟು ತಗೋ 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 ಅಂತ ಹೇಳಿ ಕೊಡ್ಸಿದ ಸೀರೆ ಇದು. ನೋಡ್ಬೋದು, ಇದೇನು ಕುಚ್ಚಿಗಿಚ್ಚಿ ಏನು ಹಾಕ್ಸಿಲ್ಲ, ಲೈನ್ ಇದೆ. ಲೈಕ್ ಈ ದಾರೆಗಳಿಗೆಲ್ಲ ಉಡ್ತಾರೆ ನೋಡಿ, ಆ ತರ ದಾರೆ ಹುಡುಕಿರು ದಾರೆ ಲೈಕ್ ತಾಳಿ ಕಟ್ಟೋ ಟೈಮಿಗೆ ಉಡ್ತಾರಲ್ಲ, ಸೊ ಆ ತರ ಸೀರೆ ಟೈಪ್ ಇದೆ. ಮೆಟೀರಿಯಲ್ ಇದು, ಮೆಟೀರಿಯಲ್ ಅಲ್ಲ ಕಲರ್, ಸಾರಿ ಕಲರ್. ನೆಕ್ಸ್ಟ್ ಅದಕ್ಕೆ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸಿನಿ, ತುಂಬಾ ಗ್ರ್ಯಾಂಡ್ ಎಲ್ಲ ಹೊಲ್ಸಕ್ ಹೋಗಿಲ್ಲ. ಕೈಗೆ ಆಲ್ರೆಡಿ ಅದ್ರದ್ದು ಇದು ಬಂದಿತ್ತು, ಲೈಕ್ ಬಾರ್ಡರ್ ಬಂದಿತ್ತು, ಅದನ್ನ ಕೊಡ್ಸಿ ಓಡಿಸಿದೀನಿ. ಇದು ವೇರ್ ಮಾಡಿ ನಾನು ಒಂದು ಫೋಟೋಶೂಟ್ ಮಾಡಿಸಿದ್ದೀನಿ. ಫೋಟೋಶೂಟ್ ಮಾಡಿಸಿ ಆಯ್ತು, ಆಲ್ಮೋಸ್ಟ್ 1 year ಆಗಕ್ಕೆ ಆಯ್ತು. ನನಗೆ ಫೋಟೋ ಸಿಕ್ಕಿದೆ, ವಿಡಿಯೋ ಸಿಕ್ಕಿಲ್ಲ ಇನ್ನು. ಅವ್ರೀಗ ಫುಲ್ ಬ್ಯುಸಿ ಆಗಿದ್ರು ಅಂತ ಕೇಳಕ್ ಹೋಗಿಲ್ಲ. ಸೊ ವಿಡಿಯೋ ಸಿಕ್ಕಿಲ್ಲ ನನಗೆ. ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಲೈಕ್ ಕ್ಯಾಂಡಿಡ್ ವಿಡಿಯೋ ಟೈಪ್ ಮಾಡಿಸಿದ್ದೀನಿ ನಾನು ಪರ್ಸ್ನಲ್ ಆಗಿ. ಈ ಸೀರಿಯಲ್ ವೇರ್ ಮಾಡಿ ಪರ್ಸ್ನಲ್ ಆಗಿ ಕ್ಯಾಂಡಿಡ್ ವಿಡಿಯೋ ಶೂಟ್ ಮಾಡಿಸಿದ್ದೀನಿ ನಾನು. ಸೊ ಅದಕ್ಕೆ ಅದ್ರದ್ದು ಇನ್ನೂ ವಿಡಿಯೋ ಸಿಕ್ಕಿಲ್ಲ ಅಪ್ಲೋಡ್ ಮಾಡಕ್ಕೆ. ಜಸ್ಟ್ ಈಗ ಸ್ಯಾರಿ ಮತ್ತೆ ಬ್ಲೌಸ್ ಇದು ಬರ್ಡೇಗೆ ತಗೊಂಡಿದ್ದ ಸೀರೆ. ಇದ್ರ ಜೊತೆ ಇನ್ನೊಂದು ಸೀರೆ ತಗೊಂಡಿದ್ದೀನಿ, ಅದನ್ನ ನಾನು ವೇರ್ ಮಾಡಿದ್ದೆ ಬರ್ಡೇಗೆ. ಯಾರ್ ಈ ಸೀರೆ ನಾನು ವೇರ್ ಮಾಡಿದ್ದೆ ಬರ್ತ್ಡೇಗೆ. ಅದ್ರ ಬ್ಲೌಸ್ ಇದೆ ಅನ್ಸುತ್ತೆ ಒಳಗಡೆ ಇದೆ. ಸೊ ಈ ಸೀರೆ ಸುಮಾರು ಜನ ಕೇಳಿದ್ರು, ನಾನು ಅವ್ರಿಗೆ ಮೆನ್ಷನ್ ಮಾಡಿ ಹೇಳಿದೆ ಇಲ್ಲಿ ಪರ್ಚೇಸ್ ಮಾಡಿದೆ ಅಂತ ನಾನು ಇದನ್ನ. ಸೊ ಒಂಥರ ಚೆನ್ನಾಗಿದೆ, ಮುದ್ದೆ ಆಗಲ್ಲ ಸೀರೆ, ಹೆಂಗೆ ತುರ್ಕಿಟ್ರು ಆ ಸೀರೆ ಹಿಂಗೆ ಇರುತ್ತೆ. ಸೊ ಈ ಸೀರೆ ಇಷ್ಟ ನನಗೆ, ನಾನು ವೇರ್ ಮಾಡಿದೆ ನನ್ನ ಬರ್ಡೇ ದಿನ. ಸೊ ಅದಕ್ಕೆ ಈ ತರ ಬ್ಲೌಸು. ಈ ಸೀರೆ ತಗೊಳ್ಳುವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ, ಓಕೆನಾ. ಇದು ಬ್ಲೌಸ್ ಆಕ್ಚುಲಿ ನಂಗೆ ಸ್ಟಿಚ್ ಮಾಡ್ಸಕ್ಕೆ ಆಗ್ಲಿಲ್ಲ. ಆಗ ನಾನು ಏನ್ ಮಾಡ್ದಾಗ್ಲ ವೈಟ್ ಕಲರ್ ಸ್ಯಾರಿ ಬ್ಲೌಸ್ ಇತ್ತು, ಈ ಬ್ಲೌಸ್ ವೇರ್ ಮಾಡಿ ಈ ಸ್ಯಾರಿ ಹಾಕಿ ಕಾಂಬಿನೇಷನ್ ವೇರ್ ಮಾಡಿದ್ದೆ ನನ್ನ ಬರ್ಡೇಗೆ. ಅಷ್ಟೇ, ಅದ್ರ ಬ್ಲೌಸ್ ಬಂದು ಈ ತರ ಇತ್ತು. ಅದ್ರ ಬ್ಲೌಸ್. ಸೊ ನೆಕ್ಸ್ಟ್ ಈಗ ಲೈಕ್ ಲಾಸ್ಟ್ ಸ್ಯಾರಿ. ಸೊ ಈ ಸೀರೆನ ಏನಕ್ಕೆ ನಾನು ಲಾಸ್ಟ್ ತೋರಿಸಿದ್ದು ಅಂತಂದ್ರೆ, ಈ ಸೀರೆ ನಾನು ನಮ್ಮ ಅಜ್ಜಿ ಈಗ ರೀಸೆಂಟ್ ಆಗಿ ತೀರ್ಕೊಂಡ್ರು. ಅವರು ದುಡ್ಡು ಕೊಟ್ಟಿದ್ರು ಸೀರೆ ತಗೋ ಅಂತ. ಹೋದ್ಸತಿ ಬಂದಾಗ ಅವರು ಹೋದ್ಸತಿ ಡಿಸೆಂಬರ್ ಬಂದಿದ್ರು ನಮ್ಮ ಮನೆಗೆ. ಡಿಸೆಂಬರಿಗೆ ಬಂದು ಲೈಕ್ ಮಾರ್ಚ್ ಅಲ್ಲಿ ಏನೋ ಹೋದ್ರು. ಅಂದ್ರೆ ಅಮ್ಮನಮ್ಮ ತೀರ್ಕೊಂಡ್ರು ರೀಸೆಂಟ್ ಆಗಿ. ಸೊ ಅವರು ದುಡ್ಡು ಕೊಟ್ಟಿದ್ರು ಸೀರೆ ತಗೊಂತ ಹೋದ್ಸತಿ ಬಂದಾಗ. ಅವಾಗ ನಾನು ಈ ಸೀರೆ ಪರ್ಚೇಸ್ ಮಾಡಿದ್ದು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ. ಈ ಸೀರೆ ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ದ ಸೀರೆ. ನೋಡಿದ ತಕ್ಷಣ ಇಷ್ಟ ಆಯ್ತು ಈ ಸೀರೆ. ಆಮೇಲೆ ಇದನ್ನ ನಾನು ಮೀಶೋದಲ್ಲಿ ನೋಡಿದೆ. ಮೀಶೋದಲ್ಲಿ ಈ ತರ ಮೆಟೀರಿಯಲ್ ಇಲ್ಲ, ಸೀರಿಯಸ್ಲಿ ಈ ತರ ಮೆಟೀರಿಯಲ್ ಅಲ್ಲ, ಅದು ಬೇರೆ ಮೆಟೀರಿಯಲ್ ನಾನು ನೋಡಿದೆ. ಸೊ ಇದು ತುಂಬಾ ಒಳ್ಳೆ ಮೆಟೀರಿಯಲ್ ಇದು, ನೋಡ್ಬೋದು ನೀವು. ತುಂಬಾ ಶೈನಿಂಗ್ ಹೊಡಿತಾ, ಇದು ತುಂಬಾ ಶೈನಿಂಗ್ ಮೆಟೀರಿಯಲ್ ಸೀರೆ ಇದು. ಫುಲ್ ಇಡೀ ಸೀರೆಗೆ ಈ ತರ ಸ್ಟೋನ್ ವರ್ಕ್ ಇದೆ, ಇಡೀ ಫುಲ್ ಲೈಕ್ ಸೈಡಿಗೆ ಫುಲ್ ಇದೆ. ಸೊ ಇದು ಮೀಶೋದಲ್ಲಿ ಇರೋ ಮೆಟೀರಿಯಲ್ ಬೇರೆ ಇದೆ. ಅದಕ್ಕೆ ಬ್ಲೌಸ್ ರೆಡಿ ಇದೆ, ಅದೇ ಮೀಶೋದಲ್ಲಿ ರೆಡಿ ಬ್ಲೌಸ್ ಕೊಡ್ತಾ, ಇದು ರೆಡಿ ಇರ್ಲಿಲ್ಲ, ಪೀಸ್ ಇತ್ತು. ಆ ಪೀಸಿಗೆ ನಾನು ಈ ತರ ವರ್ಕ್, ಮುಂದೆ ಈ ತರ ವರ್ಕ್ ಮಾಡಿಸಿದ್ರು, ವರ್ಕ್ ಇದೇ ತರ ಇತ್ತು. ನಾನು ಈ ತರ ಬ್ಲೌಸ್ ಹೊಲಿಸಿದೆ. ಸುಮಾರು ಜನ ಇದನ್ನ ಬ್ಯಾಕ್ ಕೊಟ್ಟು ಹೊಲಿಸಿದ್ದಾರೆ, ಸುಮಾರು ಜನ. ನಾನು ಫ್ರಂಟ್ ಕೊಟ್ಟಿದ್ದೀನಿ, ಫ್ರಂಟ್ ಕೊಟ್ಟು ಸೈಡಿಗೆ ಈ ತರ ಸ್ಟೋನ್ಸ್ ಕೊಡಿಸ್ದೆ, ಜೊತೆ ಇತ್ತು. ಸೊ ಆ ತರ ಬ್ಲೌಸ್ ಹೊಲಿಸಿದ್ವಿ, ಬ್ಯಾಕ್ ಏನಿಲ್ಲ.
ಇದಿದೆ ವರ್ಕ್ ಇತ್ತು. ಸೊ ಹಂಗಾಗಿ ಇದು ನನ್ನ ಪರ್ಸ್ನಲ್ ಫೇವ್ರೇಟ್. ಯಾಕಂದ್ರೆ ಅವಾಗ ದುಡ್ಡಲ್ಲಿ ಆ ಸೀರೆ ತಗೊಂಡಿದ್ದು ನಾನು, ಅವಾಗ ದುಡ್ಡು ಕೊಟ್ಟಾಗ ತಗೊಂಡಿದ್ದ ಸೀರೆ. ಸೊ ಈ ಸೀರೆನ ನಾನು ಒಂದೇ ಸತಿ ವೇರ್ ಮಾಡಿತ್ತು, ಆಮೇಲೆ ವೇರ್ ಮಾಡಕ್ ಟೈಮ್ ಸಿಕ್ಕಿಲ್ಲ. ಸೊ ಏನೋ ಇನ್ನೊಂದ್ ಸತಿ ಯಾವತ್ತಾದ್ರೂ ವೇರ್ ಮಾಡ್ಬೇಕು, ಯಾವತ್ತಾದ್ರು ಮದ್ವೆಗೂ ಇವೆಂಟ್ಸ್ಗೂ ಮಾಡ್ಬೇಕು, ಟೈಮ್ ಸಿಕ್ಕಿಲ್ಲ ಈ ಸೀರೆ ವೇರ್ ಮಾಡಕ್ಕೆ. ಸೊ ತುಂಬಾ 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 ಇಷ್ಟ ಈ ಸೀರೆ. ಇದ್ರಲ್ಲಿ ಇನ್ನೊಂದು ಬ್ಲಾಕ್ ಕಲರ್ ಇತ್ತು. ಸೊ ಬ್ಲಾಕ್ ಕಲರ್ ಏನಕ್ಕೆ ತಗೊಂಡಿಲ್ಲ ಅಂದ್ರೆ ಗೊತ್ತು, ಎಷ್ಟೊಂದು ನನ್ನ ಹತ್ರ ಬ್ಲಾಕ್ ಸೀರೆ ಇದೆ. ಸೊ ಹಂಗಾಗಿ ತಗೊಂಡಿಲ್ಲ, ಈ ಕಲರ್ ತಗೊಂಡೆ. ಸೊ ಇಷ್ಟ ನನ್ನ ಸ್ಯಾರಿ ಕಲೆಕ್ಷನ್. ಇನ್ನೂ ಸುಮಾರು ಸ್ಯಾರೀಸ್ ಇದೆ, ಅದೆಲ್ಲ ಸ್ವಲ್ಪ ನಂದು ಅಮ್ಮಂದು ಎಲ್ಲ ಮಿಕ್ಸ್ ಆಗಿ ಕಬೋರ್ಡ್ ಅಲ್ಲಿ ಇದೆ. ಸ್ವಲ್ಪ ಕಾಸ್ಟ್ಲಿ ಸೀರೆಗಳು, ಇದೆಲ್ಲ 5000 ಒಳಗಡೆ ಇರೋ ಸ್ಯಾರಿ ಅಷ್ಟೇ. ಸೊ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಇದು ಹರ್ಸಿ ಸೀರೆ. ರಿದಮ್ ಅಂತ ಹಾಸನದಲ್ಲಿ ರಿದಮ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ಸೀರೆನ ಹರಿಸಿದ್ದು. ಇದು ಲೈಕ್ ಶಾಪಲ್ಲಿ, ಸ್ಯಾರಿ ಶಾಪಲ್ಲಿ ಮಾಡಿದಲ್ಲ, ಇದು ಸೀರೆನ ಹರ್ಸಿರೋ ಸೀರೆ. ಸೊ ಇದಕ್ಕೆ ನಾನು ಶಿಮ್ಮರ್ ತರದ್ದು ಕಾಂಬಿನೇಷನ್ ಮಾಡಿ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಇಷ್ಟೇ. ಸೊ ನಾನೀಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವ್ಲಾಗ್ ನೋಡ್ತಿದ್ದೆ, ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ವ್ಲಾಗ್ನ ನೋಡಿ, ಓಕೆನಾ? ಸೊ ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.